ನಮಸ್ಕಾರ ಕಾರವಾರ, ನಾನು ನಿಮ್ಮ ರಘು ನಾಯ್ಕ್. ಯಾವುದೇ ಸಮಸ್ಯೆ ಇರಲಿ ನಮಗೆ ತಿಳಿಸಿ. RN24 ವಾಯ್ಸ್ ಕಾರವಾರ, ನಿಮ್ಮ ಧ್ವನಿ. ನಮಸ್ಕಾರ, ನಾನು ನಿಮ್ಮ ರಾಘು ನಾಯ್ಕ್, RN24 ವಾಯ್ಸ್ ಕಾರವಾರ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಜನಪ್ರಿಯ ಶಾಸಕರು ಇವತ್ತು ಕಾರವಾರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಕಾರವಾರ ಕೊಂಕಣ ರೈಲ್ವೆಯಲ್ಲಿ ಬಹಳಷ್ಟು ಹಿಂದುಳಿದಿದೆ. ಯಾಕಂದರೆ ಇವತ್ತು ಉಡುಪಿ ನೋಡ್ತಾ ಇದ್ದೇವೆ, ಮಂಗಳೂರು ನೋಡ್ತಾ ಇದ್ದೇವೆ. ಆದರೆ ಮಂಗಳೂರು ಮತ್ತು ಉಡುಪಿಗೆ ಹೋಲಿಸಿದರೆ ನಮ್ಮ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಥದಕ್ಕಿಲ್ಲ. ಯಾಕಂದರೆ ಅಲ್ಲಿ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಫ್ಲೈಓವರ್ ಇಲ್ಲ, ಫ್ಲೈಓವರ್ ಇದ್ದರೂ ಕೂಡ ಅದಕ್ಕೆ ಮೇಲ್ಗಡೆ ಛಾವಣಿ ಇಲ್ಲ. ಮತ್ತು ಕಾರ್ ಪಾರ್ಕಿಂಗಿಗೆ 120 ರೂಪಾಯಿ ತೊಗೊಳ್ತಾರೆ, ಬೈಕಿಗೆ 30 ರೂಪಾಯಿ ತೊಗೊಳ್ತಾ ಇದ್ದಾರೆ. ಆ ಒಂದು ಸಮಸ್ಯೆಗೆ ಇವತ್ತು ನಮ್ಮ ಭೀಮಣ್ಣ ನಾಯ್ಕ್ ಅವರು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಸಿರ್ಸಿಯಲ್ಲಿ. ಕಾರವಾರ ಕ್ಷೇತ್ರಕ್ಕೆ ಬಂದುಕೊಂಡು ಕೊಂಕಣ ರೈಲ್ವೆಯಲ್ಲಿ ಇವತ್ತು ಕೊಂಕಣ ಸದಸ್ಯರು ಕೂಡ ಆಗಿದ್ದಾರೆ. ಕೊಂಕಣ ರೈಲ್ವೆಯಲ್ಲಿ ಸಲಹಾ ಸಮಿತಿಯ ಸದಸ್ಯರಾಗಿದ್ದಾರೆ. ನಮ್ಗೆ ಬಹಳ ತುಂಬಾ ಸಂತೋಷ. ಯಾಕಂದರೆ ಇವರಾದರೆ ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ ಅಂತ 100% ನಮ್ಗೆ ಗೊತ್ತಿದೆ. ಸರ್ ಈಗಾಗಲೇ ಕೊಂಕಣ ರೈಲ್ವೆದಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಸರ್. 1998ರಲ್ಲಿ ಸ್ಥಾಪನೆ ಆದಂಥ ಕೊಂಕಣ ರೈಲ್ವೆ ಯಾವ ರೀತಿ ಇದೆ ಅದೇ ರೀತಿ ಇದೆ. ನಾವು ಇವತ್ತಿಗೂ 28 ವರ್ಷದಿಂದ ಹಿಂದಿದ್ದೇವೆ ಸರ್. ಇವತ್ತು ಮಂಗಳೂರು ನಾವು ನೋಡ್ತಾ ಇದ್ದೇವೆ, ಉಡುಪಿ ನೋಡ್ತಾ ಇದ್ದೇವೆ, ಬಹಳಷ್ಟು ಮುಂದುವರೆದಿದೆ. ನಮ್ಮ ಕಾರವಾರ ಕ್ಷೇತ್ರ ಯಾಕೆ ಸರ್ ಹಿಂದೆ ಉಳಿದಿದೆ? ನಮಸ್ಕಾರ, ನಾನು ಕೊಂಕಣ ರೈಲ್ವೆ ಸಲಹಾ ಸಮಿತಿಯ ಕರ್ನಾಟಕ ಸರ್ಕಾರದಿಂದ ನಾನು ನೇಮ್ ತಗೊಂಡಿದ್ದೀನಿ. ಇವತ್ತು ಕಾರವಾರಕ್ಕೆ ನಾನು ಭೇಟಿಯನ್ನು ಕೊಟ್ಟು ಅಲ್ಲಿಯ ಸ್ಟೇಷನ್ನ ಸ್ಥಿತಿಗತಿಯನ್ನು ನಾನು ಅಲ್ಲಿಯ ಅಧಿಕಾರಿಗಳ ಜೊತೆ ಅಧ್ಯಯನವನ್ನು ಮಾಡಿದ್ದೆ. ಹಲವಾರು ವಿಚಾರವನ್ನು, ಮೂಲಭೂತ ಸೌಕರ್ಯಗಳು ಇದ್ದರೂ ಕೂಡ ಭಾಳಷ್ಟು ಕುಂದುಕೊರತೆಯನ್ನು ನೋಡಿಲ್ಲ. ಮೊದಲನೇದಾಗಿ ಪ್ಲಾಟ್ಫಾರ್ಮು ಭಾಳ ಚಿಕ್ಕದಾಗಿರುವಂಥದ್ದು, ಇನ್ನೂ ಕೂಡ ವಿಸ್ತರಣೆ ಆಗಬೇಕಾಗ್ತದೆ. ಇನ್ನೊಂದು ಕಡೆ ಬ್ರಿಡ್ಜ್ ಏನಿದೆಯೋ ಆ ಬ್ರಿಡ್ಜಲ್ಲಿ ಭಾಳ ಲೆಂತಿ ಬ್ರಿಡ್ಜ್ ಇರುವಂಥದ್ದು. ಒಂದೇ ಕಡೆ ಬ್ರಿಡ್ಜ್ ಇದೆ, ಒಂದೇ ಕಡೆ ಬ್ರಿಡ್ಜ್ ಬೇಕಾಗುತ್ತೆ. ಕರೆಕ್ಟ್. ಆ ಬ್ರಿಡ್ಜು ಕೂಡ ಇಲ್ಲಿ ಮಲೆನಾಡಿಗೂ ಸಾಕಷ್ಟು ಮಳೆ ಆಗ್ತಕ್ಕಂಥ ಪ್ರದೇಶ ಇದೆ. ಆ ಮಳೆ ಜಾಸ್ತಿ ಆಗೋದ್ರಿಂದ ಅದು ಕೂಡ ಬ್ರಿಡ್ಜು ಕೂಡ ಮೇಲ್ಛಾವಣಿ ಇಲ್ಲ, ಅದು ಮೇಲ್ಛಾವಣಿಯನ್ನು ಬೇಕಾಗುತ್ತೆ. ಮತ್ತು ಇನ್ನೊಂದು ಕಡೆಯೂ ಬ್ರಿಡ್ಜ್ ಬೇಕು, ಅದು ಕೂಡ ಮೇಲ್ಛಾವಣಿ ಬೇಕಾಗುತ್ತೆ. ಇನ್ನೊಂದು ವಯಸ್ಸಾದಂಥವ್ರಿಗೆ ಎಸ್ಕಲೇಟರ್ ಅಥವಾ ಲಿಫ್ಟ್ ಬೇಕಾಗುತ್ತೆ. ನಿಜ ಸರ್, ಲಿಫ್ಟ್ ಅವಶ್ಯಕತೆ ಇದ್ದೇ ಇದೆ ಸರ್. ಈಗ ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ವಿಚಾರಗಳನ್ನು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸೇರಿ ನಾವು ವೀಕ್ಷಣೆ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ದೀನಿ. ನಾವು ಹೇಳಿರೋ ಹಾಗೆ ಇವತ್ತು ಪಾರ್ಕಿಂಗು ಕೂಡ 120 ರೂಪಾಯಿ ತೊಗೊಳ್ತಾ ಇದೆ ಸರ್ಕಾರಿ ವೆಹಿಕಲ್ಗೆ ಮತ್ತು ಬೈಕಿಗೆ ಈ ಥರ ಹಿಂದೆ ಕಡಿಮೆ ಇತ್ತು, ಈಗ ಜಾಸ್ತಿ ಮಾಡಿದರೆ ಅನ್ನೋದು. ಅದನ್ನು ಕೂಡ ನಾನು ಹೇಳಿದ್ದೀನಿ, ಪರಿಶೀಲನೆ ಮಾಡಬೇಕಾಗುತ್ತೆ. ನಾನು ಮೊನ್ನೆ ಸೋಮವಾರ ಮೀಟಿಂಗ್ ಇದೆ ಬಾಂಬೆಯಲ್ಲಿ, ಅಲ್ಲಿ ಕೂಡ ಮೀಟಿಂಗಲ್ಲಿ ಕೂಡ ನಾನು ಪ್ರಸ್ತಾಪವನ್ನು ಮಾಡ್ತೀನಿ. ಖಂಡಿತ. ಒಟ್ಟಿನಲ್ಲಿ ಕಾರವಾರ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇರೋದ್ರಿಂದ ಸಾಕಷ್ಟು ಜನ ಪ್ರಯಾಣಿಕರು ಏನು ಬಂದು ಏನು ಮಾಡ್ತಾ ಇದ್ದಾರೆ ಇಲ್ಲಿ, ಅದಕ್ಕೆ ನಾನು ಹೇಳ್ತಾ ಇದ್ದಾರೋ ಅದಕ್ಕೆ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗ್ತವೆ. ಆ ರೀತಿಯಲ್ಲಿ ಕೊಂಕಣ ರೈಲ್ವೆ ಮಂಡಳಿ ಏನಿದೆಯೋ ಅದರ ಮೂಲಭೂತ ಸೌಕರ್ಯಗಳು ಮತ್ತು ಇವಾಗ ನಾನು ಏನೇನು ಪ್ರಸ್ತಾಪವನ್ನು ಮಾಡಿದ್ದೀನಿ ಅವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನೋ ವಿಚಾರಗಳನ್ನು ಸಂಬಂಧಪಟ್ಟ ಎಂಜಿನಿಯರ್ಸ್ ನಾವೆಲ್ಲ ಸೇರಿ ಮಾತಾಡ್ತಾರೆ ಆಡಿಲ್ಲ. ನಂತರದಲ್ಲಿ ಅಲ್ಲಿಂದ ಕೊಂಕಣ ರೈಲ್ವೆ ಅಲ್ಲಿ ಸ್ಟೇಷನಿಂದ ಅಲ್ಲಿಂದ ನಮ್ಮ ಕಾರವಾರ ಹೈವೇ ಏನಿದೆಯೋ ಅದು ಸುಮಾರು 10 to 12 ಕಿಲೋಮೀಟರ್ ಆಗುತ್ತೆ. ಅದು ಕೂಡ ಸ್ವಲ್ಪ ವೈಂಡಿಂಗ್ ಬೇಕಾಗುತ್ತೆ. ಯಾಕಂದರೆ ತಾವು ಹೇಳಿದ ಹಾಗೆ ವಿಸ್ತರಣೆ ಆಗಬೇಕಾಗತ್ತೆ, ಅಭಿವೃದ್ಧಿ ಆಗಬೇಕಾಗತ್ತೆ. ಮೂಲಭೂತ ಸೌಕರ್ಯಗಳು ನಾವು ಹೇಗೆ ಬೇಕು ಅಂತ ನಾವು ಹೇಳ್ತಿದ್ದೀವೋ ಅದೇ ರೀತಿ ರಸ್ತೆಯೂ ಕೂಡ ಅಷ್ಟೇ ಅವಶ್ಯಕತೆ ಇದೆ. ಆ ರಸ್ತೆಯ ಅವಶ್ಯಕತೆಯೂ ಕೂಡ ಈಗ ಸ್ಥಳೀಯ ಶಾಸಕ ಇರ್ತಕ್ಕಂಥ ಮಾನ್ಯ ಸತೀಶ್ ಶೈಲ್ ಅವರು ಮತ್ತು ನಾನು ಸರ್ಕಾರಕ್ಕೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ. ನಾನು ಇದು ಕೂಡ ಹೆಚ್ಚಿನ ಹಣವನ್ನು ಸರ್ಕಾರ ಕೊಡೋದ್ರ ಮುಖಾಂತರ ವೈಂಡಿಂಗನ್ನು ಮಾಡಿಕೊಟ್ರೆ ಇನ್ನೂ ಹೆಚ್ಚಿನ ಅನುಕೂಲ ಆಗತ್ತೆ. ಯಾಕಂದರೆ ಇವತ್ತು ನಾವು ಕಾರವಾರ ಟು ನಮ್ಮದು ಮಟ್ಕಳ್ ಮಂಗಳೂರು ಏನಿದೆಯೋ ಭಾಳ ವಿಸ್ತಾರವಾಗಿರ್ತಕ್ಕಂಥ ಸಮುದ್ರವನ್ನು ಹೊಂದಿರತಕ್ಕಂಥ ಬೀಚನ್ನು ಹೊಂದಿರತಕ್ಕಂಥ ಪ್ರದೇಶ ಇದು. ಇಲ್ಲಿ ಸಾಕಷ್ಟು ರಾಜ್ಯ ಬೇರೆ ರಾಜ್ಯಗಳಿಂದ ವಿದೇಶಗಳಿಂದ ಬರ್ತಕ್ಕಂಥ ಪ್ರಯಾಣಿಕರನ್ನು ಪ್ರವಾಸಿಗರನ್ನು ನೋಡ್ತೀವಿ ನಾವು. ಇಷ್ಟೆಲ್ಲ ಪ್ರವಾಸಿಗರು ಬರುವಾಗೂ ಕೂಡ ಅವರಿಗೆ ಸರಿಯಾದ ರೀತಿಯ ಒಂದು ವ್ಯವಸ್ಥೆ ಬೇಕಾಗುತ್ತೆ, ಮೂಲಭೂತ ಸೌಕರ್ಯಗಳು ಬೇಕಾಗುತ್ತೆ. ಒಂದು ಕಡೆ ಗೋವಾ ಕಡೆಯಿಂದ ಬಂದಾಗ ಫ್ಲೈಟ್ ಇರುತ್ತೆ, ಟ್ರೈನ್ ಅಂತೂ ಸಾಕಷ್ಟು ಇದೆ. ಈಗ ಒಂದೇ ಭಾರತ್ ಏನು ಟ್ರೈನ್ ಇದೆಯೋ ಅದನ್ನು ಕೂಡ ಗೋಕರ್ಣಕ್ಕೆ ನೀವು ಸ್ಟಾಪನ್ನು ಕೊಟ್ಟು ಸೂಕ್ತ ಅನ್ನೋಂಥ ವಿಚಾರ ಕೂಡ ನಾನು ಪ್ರಸ್ತಾಪನ ಮಾಡಿಲ್ಲ. ಈಗ ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ವಿನಂತಿಯನ್ನು ನಾನು ಮುಂದಿನ ಸೋಮವಾರ ಇರ್ತಕ್ಕಂಥ 24 ಬಾಂಬೆದಲ್ಲಿ ಇರ್ತಕ್ಕಂಥ ಮಂಡಳಿಯ ಮೀಟಿಂಗ್ ಏನಿದೆಯೋ ಅಲ್ಲಿ ಇಲ್ಲಿಂದ ನಾನು ಇವತ್ತು ಕಾರವಾರದಿಂದ ಪ್ರಾರಂಭ ಮಾಡಿ ನಾನು ನಮ್ಮ ಸೂರತ್ಕಲ್ವರೆಗೂ ಕೂಡ ಎಲ್ಲ ಸ್ಟೇಷನ್ ವಿಸಿಟನ್ನು ಮಾಡಿ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಏನೇನು ಬೇಕು ಅವೆಲ್ಲವನ್ನೂ ಕೂಡ ಒದಗಿಸುವಲ್ಲಿ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಅನ್ನೋದು ಮಾತ್ರ ಸಂಘಕ್ಕೆ ಬಯಸ್ತೀನಿ.
ನಮಸ್ಕಾರ. ನಿಜವಾಗ್ಲೂ ಇದು ಶಾಸಕರ ಮಾತು. ತಾನು ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೇನೆ, ಕಾರವಾರ ಅಭಿವೃದ್ಧಿ ಪಡಿಸ್ತೇನೆ, ಕಾರವಾರ ರೈಲ್ವೆ ಸ್ಟೇಷನನ್ನು ಅಭಿವೃದ್ಧಿ ಪಡಿಸ್ತೇನೆ ಅಂತ ಹೇಳ್ಕೊಂಡು ಶಾಸಕರ ಮಾತನ್ನು ಹೇಳಿದ್ದಾರೆ. ಕಾರವಾರ ವಿಸಿಟ್ ಕೊಟ್ಟಿದ್ದೀರಿ, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಹೆಲೋ ಕಾರವಾರ, ನಾನು ನಿಮ್ಮ ರಾಘು ನಾಯ್ಕ್. ಓಂ ಮೋಟಾರ್ ಡ್ರೈವಿಂಗ್ ಸ್ಕೂಲ್ಗೆ ಭೇಟಿ ನೀಡಿ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಡ್ರೈವಿಂಗ್ ಕಲಿಯಿರಿ. ಅನುಭವಿ ತರಬೇತುದಾರರಿಂದ ಕಲಿಯಿರಿ. ರಾಘು ನಾಯ್ಕ್,